ಮುಖ್ಯಮಂತ್ರಿಯವರು ಈ ಮಾತು ನಿಜಕ್ಕೂ ಇದು ಕೇವಲ ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಎಲ್ಲ ಪಕ್ಷಗಳಿಗೂ ಅನ್ವಯ ಆಗುವಂಥದ್ದು. ಆಯಾ ಪಕ್ಷಗಳಲ್ಲಿ ಇಂತಹ ಅನೇಕ ಉದಾಹರಣೆಗಳು ಸಿಗ್ತವೆ. ಮಂತ್ರಿಗಳೇ ಆಗೋದಕ್ಕೆ ಅವಕಾಶ ಸಿಗದೇ ಇದ್ದಂಥವ್ರು ಅಥವಾ ಚುನಾವಣೆ ಸ್ಪರ್ಧಿಸೋದಕ್ಕೆ ಅವಕಾಶ ಸಿಗದೇ ಇದ್ದಂಥವ್ರು ಅಂಥವ್ರು ಮುಂದೆ ಮುಖ್ಯಮಂತ್ರಿಗಳಾಗಿರುವಂತಹ ಉದಾಹರಣೆ ಹಲವು ರಾಜ್ಯಗಳಲ್ಲಿದೆ. ಕರ್ನಾಟಕದಲ್ಲೂ ಕೂಡ ಆ ಉದಾಹರಣೆ ಖುದ್ದು ಶಿವಕುಮಾರ್ ಅವರೇ ಇದ್ದಾರೆ. 2 ಬಾರಿ ಮಂತ್ರಿ ಆಗುವಂತಹ ಅವಕಾಶವನ್ನು ಅವರಿಗೆ ತಪ್ಪದಾಗಲೂ ಕೂಡ ತಾಳ್ಮೆಯಿಂದ ಇದ್ದರು. ಪಕ್ಷದ ಲೈನ್ನಿಂದ ಅವರು ಆಚೆಗೆ ಮಾತಾಡಲಿಲ್ಲ. ಮತ್ತು 2013ರಲ್ಲಿ ಅವರಿಗೆ ಮಂತ್ರಿ ಸ್ಥಾನ ತಪ್ಪಿದ ನಂತರ ಬಹಳಷ್ಟು ಬಾರಿ ಅವ್ರನ್ನ ನಾವು ಮಾತಾಡಿಸಿದ್ವಿ. ಆ ಸಂದರ್ಭಗಳಲ್ಲಿ ಅವರು ಇನ್ನೂ ಮಂತ್ರಿ ಆಗೋದಕ್ಕಿಂತ 1-2 ತಿಂಗಳು ಮುಂಚಿತವಾಗಿ ಒಂದು ಮಾತನ್ನು ಹೇಳಿದ್ದು ಈಗಲೂ ಕೂಡ ನೆನಪಿದೆ. ವಿಧಾನಸೌಧದ ಕಾರಿಡಾರ್ನಲ್ಲಿ ಅವತ್ತು ಅವರು ಆಡಿದಂತಹ ಮಾತು. ಅವರು ಅವತ್ತು ಹೇಳಿದರು, ನಾನು ದೆಹಲಿಗೆ ಹೋಗಿದ್ದೀನಿ, ನನ್ನ ದೇವಸ್ಥಾನಕ್ಕೆ ಹೋಗಿದ್ದೀನಿ, ದೇವರನ್ನು ನೋಡಿದ್ದೀನಿ, ಮಾತಾಡಿದ್ದೀನಿ, ಬಂದಿದ್ದೀನಿ. ನಮ್ಮ ಟೆಂಪಲ್ ಇರುವಂಥದ್ದು AICC ಕಚೇರಿಯಲ್ಲಿ. ಅಲ್ಲಿಗೆ ಹೋಗ್ತೀವಿ, ಬರ್ತೀವಿ, ನಮ್ಗೇನು ಬೇಕಿದೆ ಅದನ್ನು ಕೇಳ್ತೀವಿ, ಸಿಕ್ಕಿದರೆ ಸಿಗುತ್ತೆ, ದೇವರು ಕೊಟ್ಟರೆ ವರ, ಇಲ್ಲ ಅಂದರೆ ಇಲ್ಲ, ನಾವೇನು ಮಾಡೋದಿಲ್ಲ, ಅವಕಾಶ ಕಾಯಬೇಕು ಅಂತ ಕೇಳುವಂಥ ಮಾತನ್ನು 2013ರಲ್ಲಿ ಶಿವಕುಮಾರ್ ಅವರು ಹೇಳಿದಂತಹ ಮಾತಿದು. ಆ ಮಾತು ಆಡಿದ 1-2 ತಿಂಗಳ ನಂತರ ಅವರು ಮಂತ್ರಿ ಆಗುವಂಥ ಅವಕಾಶ ಅವರಿಗೆ ಒದಗಿ ಬರುತ್ತೆ. ಹಾಗೆಯೇ ಈಗಲೂ ಕೂಡ ಅವರು ಅದನ್ನೇ ತನ್ನ ಪಕ್ಷದ ಶಾಸಕರುಗಳಿಗೂ ಕೂಡ ಹೇಳ್ತಾ ಇದ್ದಾರೆ. ಸತೀಶ್ ಅವರೇ, ಇಲ್ಲಿ ಶಿವಕುಮಾರ್ ಅವರು ಕೊಟ್ಟಿರುವಂಥ ಈ ಸಂದೇಶ ಎಷ್ಟರ ಮಟ್ಟಿಗೆ ಶಾಸಕರನ್ನ ಮನವೊಲಿಸೋದಕ್ಕೆ 1-2 ಎಕ್ಸಾಂಪಲ್ಗಳು, ಉದಾಹರಣೆಗಳು ಒಂದು ಶಿವಕುಮಾರ್ ಅವ್ರದ್ದು ಇದೆ, ಇನ್ನೊಂದು ಸಿದ್ದರಾಮಯ್ಯನವರೇ ಅಧಿಕಾರವನ್ನು ಬಿಟ್ಟುಕೊಟ್ಟಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದವರೇ ಬಿಟ್ಟು ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಉಳಿದವರು ಮಂತ್ರಿಗಳಾಗದೇ ಇರುವಂಥವರು ಆಕ್ರೋಶವನ್ನು ಎಷ್ಟರ ಮಟ್ಟಿಗೆ ಹಂಗೇ ಮುಂದುವರಿಸ್ಕೊಂಡು ಹೋಗೋದಕ್ಕಾಗುತ್ತೆ? ಈಗ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಭಾಳ ಮೆಜರ್ಡ್ ಆಗಿ ಬ್ಯಾಲೆನ್ಸ್ಡ್ ಆಗಿ ಉತ್ತರ ಕೊಟ್ಟಿದ್ದಾರೆ. ತಾಳ್ಮೆ ಕಳ್ಕೊಳ್ಳದೆ, ಹೌದು, ಯಾವ ಕಾರಣಕ್ಕಾಗಿ ಎಲ್ಲರೂ ಅರ್ಹರು, ಮಾಡೋಕ್ಕಾಗ್ತಾ ಇಲ್ಲ, ಸ್ಥಾನಗಳು ಕಡಿಮೆ ಇದೆ, ನನಗೂ ಇದೇ ಥರ ಅನ್ಯಾಯ ಆಗಿದ್ದಾಗ ನಾನು ಸುಮ್ಮನೆ ಇದ್ದೆ, ಮುಂದೆ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಬಿಟ್ಟು ಬೇರೆ ಏನೊಂದು ಮಾತಾಡದೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ಭಾಳ ಕರೆಕ್ಟಾಗಿದೆ. ಇನ್ನೊಂದು ನೀವು ಹೇಳ್ದಂಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಟ್ರು, ಆದರೆ ಮಂತ್ರಿ ಆಗದೇ ಇದ್ದರೆ ಗಲಾಟೆ ಅದಲ್ಲ, ನಾವು ಯಾವತ್ತೂ ಆಗಿಲ್ಲ ಅಂತ. ಹೌದು, ಈಗ ನೀವಾದರೆ ಮುಖ್ಯಮಂತ್ರಿ ಆಗಿದ್ರಿ 8 ವರ್ಷ ಬಿಟ್ಕೊಟ್ರಿ, ಹೌದು, ನೀವಾದರೆ 10 ವರ್ಷ ಮಂತ್ರಿ ಆಗಿದ್ರಿ ಬಿಟ್ಕೊಟ್ರಿ, ನಾವು ಒಂದು ಸಲನೂ ಮಂತ್ರಿ ಆಗಿಲ್ವಲ್ಲ, ನಮಗೆ ಗತಿ ಏನೀಗ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಇನ್ನೊಂದು ಈ ಕಾಂಪೋಸಿಷನ್ ನೋಡಿದ್ದೀರಾ ಮಂತ್ರಿಮಂಡಲದ್ದು, ಒಟ್ಟು 38 ಸ್ಥಾನ ಇದೆ. 34 ಜನ ಮುಖ್ಯಮಂತ್ರಿ ಸೇರಿ ಮಂತ್ರಿಗಳು, ಆಮೇಲೆ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಚೇರ್ಮನ್, ಡೆಪ್ಯೂಟಿ ಚೇರ್ಮನ್ನು. ಅದರಲ್ಲಿ 60% ಸ್ಥಾನ ಅದರಲ್ಲಿ ಹಿಂದಕ್ಕೆ ಹೋಗಿದೆ. SC ST OBC ಮತ್ತು ಮೈನಾರಿಟೀಸ್ಗೆ ಹೋಗಿದೆ ಅದರಲ್ಲಿ ಆ ಸ್ಥಾನಗಳು. ಹೌದು, ಅಂದರೆ ಮೆಜಾರಿಟಿ ಈಗಿನ ಸರ್ಕಾರದ ಕಂಪೋಸಿಷನ್ನಲ್ಲಿ ಅದೇ ಥರ ಇದೆ. ಲಿಂಗಾಯತರಿಗೆ ಟೋಟಲು 7 ಸ್ಥಾನ ಸಿಕ್ಕಿದೆ. ಆಮೇಲೆ ಆ GS ಪಾಟೀಲ್ ಅವರು ನನಗೆ ಗೊತ್ತೇನೆ, ಲಿಂಗಾಯತಲ್ಲ, ರೆಡ್ಡಿ ಅವರು HK ಪಾಟೀಲ್ ಬದಲಿಗೆ ಅವ್ರದ್ದು ಮಾಡಿದಾರಲ್ಲ, ಅದೊಂದು ಸ್ಥಾನ ಅವ್ರದ್ದು ಹೋಗಿದೆ. ಒಕ್ಕಲಿಗರಲ್ಲಿ 5 ಲಿಂಗಾಯತ ಅನ್ನುವಂಥ ಕಂಪೋಸಿಷನ್ ಒಳಗಡೆ ಅದನ್ನ ಲಿಂಗಾಯತ ಅಂತ ಕಂಪೋಸಿಷನ್ ಒಳಗಡೆ ನೀವು ತಗೊಂಡ್ರೆ 8 ಆಗುತ್ತೆ. ಹೌದು, ಇಲ್ಲದೇ ಇದ್ರೆ 7 ಬಂದಿದೆ. ಆದರೆ ಇದರಲ್ಲಿ ಈ ಮೊದಲನೇ ಸಲ 7 ಜನ SCಗಳು ಮಂತ್ರಿಯಾಗಿದ್ದಾರೆ. ಇದು ಕರ್ನಾಟಕದ ಇವರು ಕ್ಲೈಮ್ ಮಾಡ್ತಾ ಇರೋದು, ಇವರು 7 ಜನ SCಗಳು ಯಾವತ್ತೂ ಮಂತ್ರಿ ಆಗಿರಲಿಲ್ಲ, ಇದೇ ಫಸ್ಟು 7 ಜನ ಮಂತ್ರಿಗಳಾಗಿದ್ದಾರೆ. ಅದರಲ್ಲಿ 3 ಜನ ರೈಟು, 2 ಲೆಫ್ಟು, ಆಮೇಲೆ 1 ಲಂಬಾಣಿ, 1 ಬೋವಿ, ಹೌದು, ಇಷ್ಟು ಜನ ಸೇರಾಗಿದ್ದಾರೆ ಅಂತ. ಮತ್ತು ಮುಸ್ಲಿಮ್ಸಲ್ಲಿ 3 ಜನ ಆಗಿದ್ದಾರೆ ಮಂತ್ರಿ. ಆಮೇಲೆ ಇನ್ನೊಬ್ಬರು ಅಪ್ಪರ್ ಹೌಸ್ನಲ್ಲಿ ಚೇರ್ಮನ್ ಆಗಿದ್ದಾರೆ, ಅದು ಕೂಡ ದೊಡ್ಡ ಪೋಸ್ಟು. ಹೌದು. ಆಮೇಲೆ ಕ್ರಿಶ್ಚಿಯನ್ರಲ್ಲಿ ಜಾರ್ಜ್ ಅವರು ಮೊದಲೇ ಮಂತ್ರಿ ಆಗಿದ್ದರು, ಅವರೊಬ್ಬರು ಇದ್ದಾರೆ. ಇವ್ರು ಹೇಳೋದು ನಮ್ಮ ಸೋಷಿಯಲ್ ಇಂಜಿನಿಯರಿಂಗ್ ಭಾಳ ಕರೆಕ್ಟಾಗಿದೆ, ಅಹಿಂದದೇ ಸರ್ಕಾರ ಇದು ಮೆಜಾರಿಟಿ, ಆದ್ದರಿಂದ 60% ಸ್ಥಾನ ಅವ್ರಿಗೆ ಕೊಟ್ಟಿದ್ದೀವಿ. ಆದರೆ ಅಪ್ಪರ್ ಕಾಸ್ಟ್ ಆಗಿರೋಂಥ ಲಿಂಗಾಯತರು, ಒಕ್ಕಲಿಗರು ಸೇರಿ 12 ಜನ ಇದ್ದಾರೆ, ಅವ್ರನ್ನ ನಾವು ಬಿಟ್ಟಿಲ್ಲ, ಅವರು ನಮ್ಮ ದೊಡ್ಡ ಕಾನ್ಸ್ಟಿಟ್ಯೂಯೆನ್ಸು ನಮ್ಮ ಪಕ್ಷಕ್ಕೆ, ಅನ್ನೋ ಥರ ಸಂದೇಶವನ್ನು ಇವರು ಕೊಡ್ತಾ ಇದ್ದಾರೆ. ಆದ್ದರಿಂದ ಅವರು ಈ ಸರ್ಕಾರದಲ್ಲಿ ಯಾರು ಮಂತ್ರಿ ಆಗಿಲ್ಲ ಆ ಜಾತಿ ಅನ್ನೋದು ಬೇರೆ ವಿಷಯ. ಭಾಳಷ್ಟು ಜನ ಆಸ್ಪೈರೆಂಟ್ಸ್ ಅದೇ ಜಾತಿಯಿಂದ ಅದೇ ಧರ್ಮದಿಂದ ಇದ್ದವರು ಇದ್ದರು, ಅವರವ್ರಲ್ಲಿ ಗಲಾಟೆ ಆಗ್ತಾ ಇದ್ದಿರಬಹುದು. ಆದರೆ ಸರ್ಕಾರದಲ್ಲಿ ಹೇಳೋದು ಒಟ್ಟು ಲೆವೆಲಲ್ಲಿ ಯಾವ ಜಾತಿ ಯಾವ ಧರ್ಮಕ್ಕೆ ಏನು ಕೊಡಬೇಕಾದ್ರೆ ನಾವು ಕೊಟ್ಟಿದ್ದೀವಿ ಅಂತ. ಈಗ ಮಲ್ಲಿಕಾರ್ಜುನ್ ಬದಲಿಗೆ ನೀವು ಲೋಕಲ್ ಪರಿಸ್ಥಿತಿ ನೋಡಿದ್ರೆ ಸಂಗಮೇಶ್ವರ್ ಮಾಡ್ಬೋದಾಗಿತ್ತು ಮಂತ್ರಿ. ಶಿವಮೊಗ್ಗದವರು, ದಾವಣಗೆರೆ, ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರಿಗೂ ಹತ್ತಿರದವರು ಅವರು, ಅವ್ರಿಗೆ ಇವ್ರಿಗಿಂತ ಸೀನಿಯರು, ಆದ್ದರಿಂದ ಅವ್ರದ್ದು ಮಾಡ್ಬೋದಾಗಿತ್ತು. ಇವ್ರಿಗಿಂತ ಸೀನಿಯರ್ ಅಲ್ಲ, ಅವರು ಜೂನಿಯರು, ಯಾಕೆಂದರೆ ಮಲ್ಲಿಕಾರ್ಜುನ್ ಮೊದಲೇ ಇದ್ದರು, ಅದರಿಂದ ಅವ್ರದ್ದು ಮಾಡ್ಬೋದಾಗಿತ್ತು. M ಕೃಷ್ಣಪ್ಪ ಅವ್ರದ್ದು ಭಾಳ ನ್ಯಾಯಯುತವಾಗಿದೆ ಬೇಡಿಕೆ. ಅದೇ ರೀತಿ ತನ್ವೀರ್ ಸೇಠ್ ಅವ್ರದ್ದು ಕೂಡ ನ್ಯಾಯಯುತವಾಗಿದೆ. ಈಗ ಅಪ್ಪಾಜಿ ನಾಡಗೌಡರದ್ದು ಭಾಳ ನ್ಯಾಯಯುತವಾಗಿದೆ, ಇಲ್ಲ ಅಂತ ಯಾರು ಹೇಳಕ್ಕಾಗಲ್ಲ. ಅವರು ಮಾತಾಡುವಂಥ ರೀತಿಯನ್ನು ಗಮನಿಸಿದಾಗ ಅಪ್ಪಾಜಿ ನಾಡಗೌಡರು, ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಅವರದೇ ಉದಾಹರಣೆಯ ಸ್ವರೂಪದಲ್ಲಿ ನಮ್ಗೆ ಕಾಣುವಂಥದ್ದು ಯಾರಂತ ಹೇಳಿದ್ರೆ ಶಿವಶಂಕರ್ ರೆಡ್ಡಿ ಅವರು ಗೌರಿಬಿದನೂರಿಂದ ಶಾಸಕರಾಗಿ ಬರ್ತಾ ಇದ್ದಾಗ 4 ಸಲ ಗೆದ್ದಾಗಲೂ ಕೂಡ ಅವ್ರಿಗೆ ಮಂತ್ರಿ ಆಗೋ ಅವಕಾಶ ಇಲ್ಲ. 5ನೇ ಬಾರಿ ಗೆದ್ದಾಗ ಆಯಿತು. ಅದು ಯಾವಾಗ ಅಂದರೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಒಂದು ಮೀಟಿಂಗಲ್ಲಿ ಭಾಗಿಯಾದಾಗ ನೀವು ಯಾವಾಗ ಸಚಿವರಾಗಿದ್ರ ಅಂತ ಕೇಳಿದ್ರಂತೆ. ಇಲ್ಲ ನನಗೆ ಅವಕಾಶ ಸಿಗಲಿಲ್ಲ ಅಂತ ಹೇಳಿದ್ರಂತೆ. ಕೊನೆಗೆ ಅವ್ರಿಗೆ ಆ ಸಮ್ಮಿಶ್ರ ಸರ್ಕಾರದಲ್ಲಿ ಅವಕಾಶ ಮಾಡಿಕೊಟ್ರು, ಮಂತ್ರಿ ಮಾಡಿದರು. ತುಂಬ ಸಮಯವರೆಗೆ ವೇಟಿಂಗ್ ಲಿಸ್ಟಲ್ಲಿ ಇದ್ದಂಥವ್ರು ಅವರು. ಹಾಗೆಯೇ ಬಹುಶಃ ಅಪ್ಪಾಜಿ ನಾಡಗೌಡರು ಆ ವೇಟಿಂಗ್ ಲಿಸ್ಟ್ ಹಾಗೇ ಮುಂದುವರಿತಾನೆ ಇದೆ. 91ರಲ್ಲಿ ಆಗಿದ್ರು ಅನ್ನೋಂಥನ್ನು ಬಿಟ್ಟರೆ ಮತ್ತೆ ಯಾವತ್ತೂ ಕೂಡ ಮಂತ್ರಿ ಆಗಿಲ್ಲ ಅನ್ನೋದು ಕೂಡ
ಬಹಳ ಸುದೀರ್ಘ ಅವಧಿಯ ಕಾಯುವಿಕೆ ಇದೆ ಹೊರತು. ಆದರೆ ಹಾಗಿದ್ರೂ ಕೂಡ ಅವರು ತಾಳ್ಮೆಯಿಂದ ಇದ್ದಾರೆ. ಮತ್ತು ಅವರೊಂದು ಮಾತನ್ನು ಹೇಳಿದರು, ನನಗೆ ಇದು ಅನುಭವ ಆಗೋಗ್ಬಿಟ್ಟಿದೆ, ನನ್ನ ಕಡೆ ಕ್ಷಣದಲ್ಲಿ ಕೈ ತಪ್ಪಿ ಹೋಗುವಂಥದ್ದು ಅನುಭವ ಆಗಿದೆ ಅಂತೇಳಿ. ಅವರ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಕಡೆಯಲ್ಲಿ ಕಂಪ್ಲೀಟ್ ಆದಂತಹ ರೆಬೆಲ್ ಆಗಿರುವಂತಹ ಒಂದು ಸ್ಥಿತಿಯನ್ನು ನೋಡ್ತಾ ಇದ್ವಿ. ಯಶವಂತರಾಯಗೌಡರು ಈಗಾಗಲೇ ಹೋಗಿ ರಾಜೀನಾಮೆ ಪತ್ರವನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಅಶೋಕ್ ಗೌಡ್ರೆ, ತಾವೇನು ಹೇಳ್ತೀರಿ? ಯಾವ ಸ್ವರೂಪದಲ್ಲಿ ಭಾರತೀಯ ಜನತಾ ಪಕ್ಷ ಈ ವಿಚಾರವನ್ನು ನೋಡುತ್ತೆ, ಈ ಬಾರಿಯ ಸಂಪುಟದ ವಿಸ್ತರಣೆಯನ್ನು?